ನಮಸ್ಕಾರ, ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಗದ್ದೆಯ ಕಡೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ನಿಮಗೆ ಮತ್ತೆ ವಿಡಿಯೋ ನೋಡ್ತಾ ಹೋದಾಗೆ ಗೊತ್ತಾಗ್ತದೆ. ಇವಾಗಲೇ ಹೇಳೋದಿಲ್ಲ ನಾನು. ಸಳೆ ಗಿಡ ನೆಟ್ಟಿದ್ದೇವೆ ನೋಡಿ, ಇಲ್ಲಿ ನೆಟ್ಟದ್ದು. ಅದು ಮೊನ್ನೆ ನೆಟ್ಟಿದ್ದೇವೆ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ. ಚಿಗುರು ಬಂದಿದೆ, ಮೊನ್ನೆ ನಟ್ಟದಷ್ಟೇ, ಇದಕ್ಕೆ ಗೂಂಟೆಲ್ಲ ಆಗಬೇಕಷ್ಟೇ. ಬಸಳೆಗೆ ಸೊಪ್ಪಿಡುವುದು. ಮತ್ತು ಈ ಸಗಣಿಯನ್ನು ಸಹ ನೀರು ಮಾಡಿ ಹಾಕಲಿಕ್ಕೆ ಉಂಟು ಸೊಪ್ಪಿಟ್ಟಾದ ನಂತರ. ಆವಾಗ ಒಳ್ಳೆ ಗೊಬ್ಬರ ಸಿಗ್ತದೆ ಅದಕ್ಕೆ. ಸಾವಯವ ಗೊಬ್ಬರ, ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರ ಇಲ್ಲ ಇದರಲ್ಲಿ. ಹಳ್ಳಿಯ ಸೌಂದರ್ಯ ನೋಡಿ, ಮೇಲೆ ಆಚೆ ಗುಡ್ಡ ಕಾಣ್ತದೆ. ಇಲ್ಲಿ 2 ಗದ್ದೆಯಲ್ಲಿ ವ್ಯವಸಾಯ ಆಗಿದೆ. ಇಲ್ಲಿ ಒಂದು ಮನೆ ಉಂಟು, ಮಣ್ಣಿನ ಮನೆ, ಎಷ್ಟು ಚಂದ ಉಂಟಲ್ಲ. ಓಕೆ ಗೈಸ್, ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ನಮಗೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ, ಬನ್ನಿ. ಅಲ್ಲಿ ನಿಮಗೆ ನಾನು ಚಂದವಾದಂತಹ ಹೂವುಗಳನ್ನೆಲ್ಲ ತೋರಿಸ್ತೇನೆ ನೋಡಿ. ಇಲ್ಲಿ ಹೋಗುವಾಗಲೇ ಸಿಗ್ತದೆ ಹೂವು. ಮೇಲೆ ಹೋದ ನಂತರ ಅಲ್ಲಿ ಸಹ ಉಂಟು ಹೂವು, ತೋರಿಸ್ತೇನೆ ನಿಮಗೆ ನೋಡಿ. ನಾವಿಲ್ಲಿಗೆ ನೀರು ಹಾಕಲಿಕ್ಕೆ ಅಂತ ಬಂದದ್ದು ಹೂವಿನ ಗಿಡಕ್ಕೆಲ್ಲ. ನೋಡಿ ಇಲ್ಲಿ ಕಾಣ್ಬೋದು ಎಷ್ಟು ಬಗೆಯ ಹೂವು ಉಂಟು. ವೆರೈಟಿ ಕಲರ್ನ ಹೂವುಗಳೆಲ್ಲ ಉಂಟು ನೋಡಿ. ಹೂದೋಟ. ವೆರೈಟಿ ಕಲರ್ ಅದು ನೋಡಿ. ಇದು ನೋಡಿ ಎಷ್ಟು ಪಿಂಕ್ ಆಗಿ ಉಂಟಂದರೆ ಅಷ್ಟು ಮೊಬೈಲ್ಗೆ ಎಷ್ಟು ಕಾಣಲಿಕ್ಕಿಲ್ಲ. ಈ ಕಲರ್ ಚಂದ ಉಂಟು, ವೈಟಲ್ಲಿ ಲೈಟ್ ಪಿಂಕ್ ಆಗಿ ನೋಡಿ. ಇದನ್ನು ಅದರಲ್ಲೇ ಮತ್ತೊಂದು ಜಾತಿ, ಎಷ್ಟು ಚಂದ ಉಂಟಲ್ಲ. ಒಂದು ಹೂವು ನೋಡಿ ಅಂತ ಎಷ್ಟು ಚಂದ ಉಂಟಲ್ಲ. ಇಲ್ಲೊಂದು ನಾನು ನಿಮಗೆ ಗುಲಾಬಿ ತೋರಿಸ್ತೇನೆ ನೋಡಿ. ಹಳದಿ ವೈಟ್ ಮಿಶ್ರಿತ ಗುಲಾಬಿ. ಮತ್ತೊಂದು ನಿಮಗೆ ದಾಸವಾಳ ತೋರಿಸ್ತೇನೆ, ದೊಡ್ಡ ದಾಸವಾಳ ನೋಡಿ, ಎಷ್ಟು ಚಂದ ಉಂಟಲ್ಲ. ದೊಡ್ಡ ದಾಸವಾಳ, ನನ್ನ ಕೈಗಿಂತಲೂ ದೊಡ್ಡ ಉಂಟಿದು, ಚಂದ ಉಂಟು. ಇಲ್ಲಿ ಒಂದು ಗುಲಾಬಿ ನೋಡಿ ಅಂತೆ, ರೆಡ್ ಗುಲಾಬಿ, ಚಂದ ಉಂಟು. 1 2 3 4 5 6 ಗುಲಾಬಿ ಉಂಟು ಒಂದೇ ಇದರಲ್ಲಿ ಗಿಡದಲ್ಲಿ. ಗೈಸ್, ಇದರ ಹೆಸರು ನನಗೆ ಗೊತ್ತಿಲ್ಲ, ಈ ಹೂವಿನ ಹೆಸರು. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ ಆಯಿತಾ.